ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ರಾಜ್ಯದಲ್ಲಿ ಮೊದಲಿಂದ ಕೂಡ ಹೊಸೂರಿನಲ್ಲಿ ಮತ್ತು ಕೊಯಮತ್ತೂರಲ್ಲಿ ನಮ್ಮ ಶಾಖೆಗಳಿದೆ. ಸ್ವಾಮೀಜಿಯವರನ್ನ ಕೂಡ ಕೊಯಮತ್ತೂರಲ್ಲಿ ಕರೆದುಕೊಂಡು ಹೋಗಿ ಆ ಕೊಯಮತ್ತೂರಲ್ಲಿ ಕೂಡ ಒಂದಷ್ಟು ಒಂದು 1000 ಹತ್ತಿರ ಜನರನ್ನ ಸೇರಿಸಿ ಆ ಕೊಯಮತ್ತೂರು ಭಾಗದಲ್ಲಿ ಕೂಡ ನಮ್ಮ ಫಸ್ಟ್ ಸರ್ಕಲ್ ಶಾಖೆ ಏನಿದೆ ಅದು ಕೂಡ ಬೆಳೆಸಬೇಕು ಅನ್ನೋ ರೀತಿಯಲ್ಲಿ ಕೂಡ ಬಹಳ ದೊಡ್ಡ ಮಟ್ಟದ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಕೊಯಮತ್ತೂರಿನ ಅಧ್ಯಕ್ಷರು ಕೂಡ ಬಂದಿದ್ದಾರೆ, ಹೇಮರಾಜ್ ಅವರು ಕೂಡ ಬಂದಿದ್ದಾರೆ. ಕೃಷಿಯನ್ನ ಬಿಡಬಾರ್ದು ಅಂತ ಹೇಳಿ ಇದೇ ವರ್ಷದಲ್ಲಿ ಕೃಷಿಯನ್ನ ಬಿಡಬಾರ್ದು ಅಂತ ಹೇಳಿ ಒಂದು ಡೇವಿಡ್ ಮಿಜ್ರಾಹಿ ಅನ್ನುವಂತ ಒಬ್ಬ ಕೃಷಿ ತಜ್ಞರೇನಿದ್ದಾರೆ ಅವರ ಜೊತೆ ಒಂದು ಫಸ್ಟ್ ಸರ್ಕಲ್ ಇಂದ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು ನಮ್ಮೆಲ್ಲ ದೊಡ್ಡ ಮಟ್ಟದಲ್ಲಿ ಯಾರು ಕೃಷಿ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಕೃಷಿಯಲ್ಲಿ ಕೂಡ ಆಧುನಿಕ ತಂತ್ರಜ್ಞಾನವನ್ನು ಕೊಡಬೇಕು ಅಂತ ಹೇಳಿ ಒಂದು ಇಸ್ರೇಲಿ ಕಂಪನಿ ಜೊತೆ ಒಂದು ಕೂಡ ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದೇವೆ. ಅದ್ರ ಮುಖಾಂತರ ನಮ್ಮ ಯಾರ್ಯಾರು ಕೃಷಿಯಲ್ಲಿದ್ದಾರೆ, ನಮ್ಮ ಉದ್ಯಮಿಗಳು ಮತ್ತು ಬೇರೆ ನಮ್ಮ ಕೃಷಿಕರು ಯಾರು ಕೃಷಿಯಲ್ಲಿದ್ದಾರೆ ಅವರು ಕೂಡ ಒಂದು ಆಧುನಿಕ ತಂತ್ರಜ್ಞಾನ ಕೊಡಬೇಕು ಮತ್ತು ಕೃಷಿ ಮತ್ತು ಇನ್ನಿತರ ಎಲ್ಲ ವಿಚಾರಗಳಲ್ಲೂ ಕೂಡ ಇನ್ನಷ್ಟು ಹೆಚ್ಚಿನ ಅವರಿಗೆ ಸೌಲಭ್ಯವನ್ನು ಕೊಡಬೇಕು ಮತ್ತು ತಂತ್ರಜ್ಞಾನದ ಅಳವಡಿಕೆ ಟೆಕ್ನಾಲಜಿ ಅಬ್ಸಾರ್ಪ್ಷನ್ ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ಇಸ್ರೇಲ್ ಅವ್ರ ಜೊತೆ ಕೂಡ ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಸೆಕ್ಟರ್ಸ್ ಏನಿದೆ ಅದು MSME ಸೆಕ್ಟರ್ ಇರ್ಬೋದು, ಅದೇ ರೀತಿ ನಮ್ಮ ಕನ್ಸ್ಟ್ರಕ್ಷನ್ ಸೆಕ್ಟರ್ ಇರ್ಬೋದು, ರಿಯಾಲಿಟಿ ಸೆಕ್ಟರ್ ಇರ್ಬೋದು, ಮತ್ತು ಮೀಡಿಯಾ ಅಂಡ್ ಎಂಟರ್ಟೈನ್ಮೆಂಟ್ ಇರ್ಬೋದು, ಫುಡ್ ಅಂಡ್ ಹಾಸ್ಪಿಟಲ್, ಈ ರೀತಿ ನಮ್ಮ ಎಲ್ಲ ಸೆಕ್ಟರ್ನ ಕೂಡ ಇನ್ನೂ ಹೆಚ್ಚೆಚ್ಚು ಕಾರ್ಯಗತಗೊಳಿಸಿದ್ದೇವೆ. ಆ ಎಲ್ಲ ಸೆಕ್ಟರ್ಗಳು ಕಳೆದ 1 ವರ್ಷದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅದೆಲ್ಲ ಸಮಯ ಇಲ್ಲ, ಅದೆಲ್ಲ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಎಲ್ಲ ಸೆಕ್ಟರ್ಗಳು ಕೂಡ ಹಲವಾರು ಕಾರ್ಯಕ್ರಮಗಳನ್ನ ಕಳೆದ 1 ವರ್ಷದಲ್ಲಿ ಮಾಡಿದ್ದಾರೆ. ಸ್ವಾಮೀಜಿ ಅವರೇ, ಒಂದು ದೊಡ್ಡ ವಿಚಾರ ನಿಮ್ಗೆ ಹೇಳಬೇಕು. ಕಳೆದ ವರ್ಷ ನಿಮ್ಮಿಂದಲೇ ನಾವು FC ಏಂಜಲ್ಸ್ ಅಂತ ಹೇಳಿ ಅನೌನ್ಸ್ ಮಾಡಿದ್ವಿ. ಬಹಳ ದೊಡ್ಡದಾದಂತ ಒಂದು ಇನಿಷಿಯೇಟಿವ್ ಮಾಡಿದ್ವಿ. ಅದ್ರ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ನಮ್ಮಲ್ಲಿ ಯಾರು ಹೊಸದಾಗಿ ಒಂದು ಆವಿಷ್ಕಾರ ಮಾಡ್ತಾ ಇದ್ದಾರೆ, ಹೊಸ ಉದ್ಯಮವನ್ನು ಶುರು ಮಾಡ್ತಾ ಇದ್ದಾರೆ, ಅವ್ರಿಗೆ ಒಂದು ಸೀಡ್ ಫಂಡ್ ಕೊಡಬೇಕು, ಅವ್ರಿಗೆ ಒಂದು ಏಂಜಲ್ ಫಂಡ್ ಕೊಡಬೇಕು ಅಂತೇಳಿ FC ಏಂಜಲ್ಸ್ ಅಂತ ಹೇಳಿ ಕಳೆದ ವರ್ಷ ಶುರು ಮಾಡಿದ್ವಿ. ಆ FC ಏಂಜಲ್ಸ್ ಏನಿದೆ ಅದರಲ್ಲಿ ಈ ವಾರ ಅದನ್ನ ಸಂಪೂರ್ಣವಾಗಿ ಅದನ್ನ ಕಾರ್ಯಗತಗೊಳಿಸಿ ಅದಕ್ಕೆ ನಮ್ಮ ಪ್ರಶಾಂತ್ ಪ್ರಕಾಶ್ ಅವರ ನೇತೃತ್ವದಲ್ಲಿ ಅದಕ್ಕೆ 7 ಜನ ಅಪ್ಲಿಕೇಶನ್ಸ್ ಹಾಕಿದ್ರು ನಮ್ಗೆ ಸೀಡ್ ಫಂಡ್ ಬೇಕು ಅಂತ ಹೇಳಿ. ಆ 7 ಜನದಲ್ಲಿ 2 ಆಯ್ಕೆ ಮಾಡಿದ್ದೇವೆ. ಆ 2 ಆಯ್ಕೆ ಮಾಡಿ ಅದನ್ನ ಸಮಾರೋಪದಲ್ಲಿ ಆ 2ರಿಂದ ಪ್ರೆಸೆಂಟೇಶನ್ ಕೂಡ ಕೊಡ್ತಾ ಇದ್ದೇವೆ. ಆ 2 ಹೆಸರನ್ನ ಆ ಸಮಾರೋಪದಲ್ಲಿ ಕೂಡ ಅನೌನ್ಸ್ ಮಾಡ್ತಾ ಇದ್ವಿ. ಅವ್ರಿಗೆ 50 ಲಕ್ಷದವರೆಗೆ ಸೀಡ್ ಫಂಡ್ ಕೊಡಬೇಕು ಅಂತ ಹೇಳಿ ಪ್ರಶಾಂತ್ ಪ್ರಕಾಶ್ ಅವರು ಏನ್ ಮನಸ್ಸು ಮಾಡಿದ್ದಾರೆ ಅದನ್ನು ಕೂಡ ಈ ಒಂದು ಸಮಾರಂಭದಲ್ಲಿ ಅವ್ರನ್ನ ಕರೆಸಿ ಅವರಿಂದ ಪ್ರೆಸೆಂಟೇಶನ್ಸ್ ಕೂಡ ಮಾಡಿಸಿ ಆ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ. ಅದೇ ರೀತಿ ಸ್ವಾಮೀಜಿ ಅವರೇ, ಈ ಒಂದು ಎಕ್ಸ್ಪೋನಲ್ಲಿ ಕಳೆದ ಬಾರಿ ಬಹುಶಃ ಒಂದು 140-150 ಸ್ಟಾಲ್ಗಳಿತ್ತು. ಈ ಸಲ 200ಕ್ಕೂ ಹೆಚ್ಚು ಸ್ಟಾಲ್ಗಳು ಈ ಸಲ ಬಂದಿದೆ. ವಿಶೇಷವಾಗಿ ನಮ್ಮ ಮಹಿಳಾ ಉದ್ಯಮಿದಾರರು ಏನಿದ್ದಾರೆ ಅವ್ರಿಗೆ ಒಂದು ಸಪರೇಟ್ ಆದಂತಹ ಒಂದು ಹಾಲ್ನಲ್ಲಿ ನಮ್ಮೆಲ್ಲ ಮಹಿಳಾ ಉದ್ಯಮಿದಾರರಿಗೆ ಸಪರೇಟ್ ಒಂದು ಹಾಲ್ ಕೊಟ್ಟು ಅವ್ರ ಎಕ್ಸ್ಪೋದಲ್ಲಿ ಕೂಡ ಅವರು ಕೂಡ ಮುನ್ನೆಲೆಗೆ ಬರಬೇಕು ಅನ್ನುವ ಕೆಲಸವನ್ನು ಕೂಡ ಮಾಡಿದ್ದೇವೆ. ಅದೇ ರೀತಿ ಸ್ವಾಮೀಜಿ, ನಾವೇನು ಒಂದು ಸ್ಟಾಲ್ ಹಾಕೋ ವಿಚಾರದಲ್ಲಿ ಬಹಳ ಜನಗಳಂತೆ ಹಿಂದೆ ನಾವು ಕೇಳಬೇಕಿತ್ತು, ಸ್ಟಾಲ್ ಹಾಕಿ ಅಥವಾ ಹಣ ಕೊಡಿ ಅಂತ ಕೇಳಬೇಕಾಗಿತ್ತು. ಈ ವರ್ಷ ನಾವು ಕೇಳಬೇಕಾಗಿಲ್ಲ, ಅವ್ರು ನಮ್ಮನ್ನು ಕೇಳ್ತಾ ಇದ್ದಾರೆ, ನಾವು ಸ್ಟಾಲ್ ಹಾಕ್ಬೇಕು, ದಯವಿಟ್ಟು ನಮ್ಗೆ ಅವಕಾಶ ಕೊಡಿ ಅಂತ ಹೇಳಿ. ಇಷ್ಟೆಲ್ಲ ಮಾಡಿದ್ರು ಕೂಡ ಇನ್ನೂ 10-15 ಜನ ಸ್ಟಾಲ್ ಕೇಳ್ತಾ ಇದ್ರು, ನಮ್ಗೆ ಕೊಡೋಕ್ಕಾಗಿಲ್ಲ, ಯಾಕೆಂದ್ರೆ ನಮ್ಗೆ ಜಾಗ ಮುಗ್ದೋಗಿತ್ತು. ಅದೇ ರೀತಿ ಸ್ವಾಮೀಜಿ, ನಮ್ಗೆ ಈ ಒಂದು ಸಂಘಟನೆ ಏನಿದೆ, ಎಕ್ಸ್ಪೋ ಏನಿದೆ, ಅದನ್ನು ನಮ್ಮ ಯಶಸ್ವಿ ಉದ್ಯಮಿಗಳ ಕಾಂಟ್ರಿಬ್ಯೂಷನ್ ಇಂದ ನಡೆಸ್ತು. ಬಹಳ ಸಂದರ್ಭದಲ್ಲಿ ನಾವು ಹಿಂದೆ ಹೋಗಿ ಅವ್ರ ಹತ್ರ ಎಲ್ಲ ಕಾಡಿ ಬೇಡಬೇಕಾಗಿತ್ತು. ಆದ್ರೆ ಈ ವರ್ಷ ನಮ್ಮ ಎಲ್ಲವೂ ಯಶಸ್ವಿ ಉದ್ಯಮಿಗಳು ತಾವು ಅಂತ ಹೇಳಿ ಅವರೆಲ್ಲ ಮುಂದೆ ಬಂದು ನಮ್ಗೆ ಹಣ ಕೊಟ್ಟು, ಇಲ್ಲ ನೀವು ಮಾಡಿ, ಇದು ಬಹಳ ಸಮುದಾಯಕ್ಕೆ ಅಗತ್ಯವಾದಂತ ಕೆಲಸ, ಇದು ನಮ್ಮ ಪರವಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ದೇಣಿಗೆಯನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಮಾಡಿಸ್ತಾ ಇದ್ದಾರೆ. ಇವೆಲ್ಲ ಬಹಳ ಸಂತೋಷದ ವಿಚಾರ ಅಂತ ಅನ್ನುವ ಕಾರಣಕ್ಕೋಸ್ಕರ ನಾ ಈ ಮಾತನ್ನು ಹೇಳ್ತಾ ಇದ್ದೆ. ನಾವು ಮಾಡುವ ಕೆಲಸಗಳು ಇನ್ನೂ ಬಹಳಷ್ಟಿದೆ. ನಾವೇನ್ ಮಾಡಬೇಕು ಅಂತ ಹೊರಟಿದ್ದೇವೆ ಅದು ಬಹಳ ದೊಡ್ಡದಾದಂತ ಒಂದು ಕೆಲಸ. ಆ ದೊಡ್ಡದಾದ ಕೆಲಸವನ್ನು ಮಾಡಬೇಕಾದ್ರೆ ನಾವು ಸಣ್ಣ ಮನಸ್ಸಿನಿಂದ ಅಥವಾ ಸಣ್ಣವರಾಗಿ ಸಣ್ಣ ಆಲೋಚನೆ ಮಾಡಿ ಆ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಥವಾ ಯಾವುದೋ ಸ್ವಾರ್ಥದ ಆಲೋಚನೆಯಿಂದ ಅಥವಾ ಇದರಲ್ಲಿ ನಾವೇನೋ ಒಂದಷ್ಟು ಲಾಭ ಪಡಿತೀವಿ ಅನ್ನೋ ಉದ್ದೇಶದಿಂದ ಈ ದೊಡ್ಡ ಕೆಲಸವನ್ನು ಮಾಡಕ್ ಸಾಧ್ಯ ಇಲ್ಲ. ಎಲ್ಲಿವರೆಗೆ ನಾವು ದೊಡ್ಡ ಮನುಷ್ಯರು ಆಗೋದಿಲ್ಲ ಅಲ್ಲಿವರೆಗೆ ನಮ್ಮಿಂದ ದೊಡ್ಡ ಕೆಲಸ ಸಾಧ್ಯ ಇಲ್ಲ. ಆದ್ರಿಂದ ನಮ್ಮೆಲ್ಲ ಉದ್ಯಮಿಗಳನ್ನ ದೊಡ್ಡ ಮನಸ್ಸು ಮಾಡಬೇಕು, ಅವರೆಲ್ಲ ಕೂಡ ದೊಡ್ಡ ಮನುಷ್ಯರಾಗಬೇಕು. ಅವಾಗ ಮಾತ್ರ ಒಂದು ದೊಡ್ಡ ಉದ್ಯಮವನ್ನು ಕೂಡ ಸ್ಥಾಪನೆ ಮಾಡೋದಕ್ಕೆ ಸಾಧ್ಯ ಇದೆ, ದೊಡ್ಡ ಸಂಘಟನೆಯನ್ನು ಕೂಡ ಸ್ಥಾಪಿಸೋದಕ್ಕೆ ಸಾಧ್ಯವಿದೆ. ಅದೇ ರೀತಿಯಲ್ಲಿ ಒಂದು ದೊಡ್ಡ ಸಮುದಾಯ, ಬಹಳ ಗೌರವಾನ್ವಿತವಾದ ಒಂದು ಸಮುದಾಯವನ್ನ ಕಟ್ಟಬೇಕು ಕರ್ನಾಟಕದಲ್ಲಿ, ದೇಶದಲ್ಲಿ ಅನ್ನೋ ಒಂದು ಅವಕಾಶವನ್ನು ಬಳಸ್ಕೊಳ್ಳೋದಕ್ಕೆ ಹೊರಟಿದ್ದೇವೆ. ಅದಕ್ಕೆ ಪೂರಕವಾಗಿ ನಾವೊಂದು ಕೇವಲ ದೊಡ್ಡ
ವ್ಯಕ್ತಿತ್ವದ ಮನಸ್ಸುಗಳನ್ನು ಮಾತ್ರ ನಾವು ಸೇರಿಸ್ಕೋಬೇಕು ನಮ್ಮ ಫಸ್ಟ್ ಸರ್ಕಲ್ಗೆ ಅನ್ನೋ ಒಂದು ನಿರ್ಧಾರವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೆ. ಹಿಂದೆ ಕೆಲವು ಸಣ್ಣ ಪುಟ್ಟ ಕೆಲವು ತಪ್ಪು ಮಾಡಿದ್ದೇವೆ. ತಪ್ಪು ಅಂತ ಹೇಳಿದ್ರೆ ನಾವೊಂದು ಬೆಳವಣಿಗೆಯ ಒಂದು ಉದ್ದೇಶದಲ್ಲಿ, ಒಂದು ಆವೇಶದಲ್ಲಿ, ಒಂದು ರೀತಿಯಲ್ಲಿ ನಮ್ಮ ಸಾಂಸ್ಥಿಕ ರಚನೆ ಬಗ್ಗೆ ನಾವು ಜಾಸ್ತಿ ಸಮಯ ಕೊಟ್ಟಿರಲಿಲ್ಲ. ಅದು ಒಂದು ರೀತಿ ತಪ್ಪಾಗಿತ್ತು. ಅದರಿಂದ ಕೆಲವೊಂದು ನ್ಯೂನತೆಗಳು ಕೂಡ ಆಗಿದೆ. ಆದ್ರೆ ಈ ವರ್ಷ ಸ್ವಾಮೀಜಿ ಆ ಒಂದು ಸಾಂಸ್ಥಿಕ ರಚನೆ ಏನಿದೆ, ನಮ್ಮ ಫಸ್ಟ್ ಸರ್ಕಲ್ನ ಸಾಂಸ್ಥಿಕ ರಚನೆ ಏನಿದೆ, ಅದನ್ನ ನಮ್ಮ 108 ವರ್ಷಗಳ ಇತಿಹಾಸ ಇರುವಂತಹ ನಮ್ಮ FKCCಯ ಮಾದರಿನಲ್ಲಿ, ನಮ್ಮ ಬಾಲಕೃಷ್ಣ ಅವರು ಏನಿದ್ದಾರೆ ನಿಕಟಪೂರ್ವ ಅಧ್ಯಕ್ಷರು, ಆ ಒಂದು FKCCಯ ಮಾದರಿನಲ್ಲಿ ಈ ರೀತಿ ನಮ್ಮ ಫಸ್ಟ್ ಸರ್ಕಲ್ ಸಂಘಟನೆಯನ್ನ ಇನ್ನಷ್ಟು ಸಂಪೂರ್ಣವಾಗಿ ಗಟ್ಟಿಗೊಳಿಸಬೇಕು, ಅದಕ್ಕೊಂದು ಸಾಂಸ್ಥಿಕ ರಚನೆಯನ್ನ ಕೊಡಬೇಕು ಅನ್ನುವ ಕೆಲಸವನ್ನು ಕೂಡ ಮಾಡ್ತಾ ಇದ್ವಿ. ಸ್ವಾಮೀಜಿ ಅವರೇ, ಈ ಒಂದು ಕಳೆದ 1 ವರ್ಷದ ಸಂದರ್ಭದಲ್ಲಿ ನಮ್ಮ ಫಸ್ಟ್ ಸರ್ಕಲ್ ಪರವಾಗಿ ಯಾರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ, ಬಹುಶಃ ಒಂದು 400-500 ಜನ ಇಡೀ ದಕ್ಷಿಣ ಕರ್ನಾಟಕದಲ್ಲಿ ಅದು ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವರೆಲ್ಲರ ಮೇಲೆ ವೈಯಕ್ತಿಕವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ಅವ್ರನ್ನ ಕುಗ್ಗಿಸ್ಬೇಕು ಅನ್ನೋ ರೀತಿಯ ಒಂದು ರೀತಿ ಅಟ್ಯಾಕ್ ನಡೀತಾರೆ. ಆದ್ರೂ ಕೂಡ ಇಷ್ಟು ಜನ ಯಾವುದೇ ಒಂದು ಬೆದರಿಕೆಗೆ, ಯಾವುದೇ ಒಂದು ಹಿನ್ನಡೆಯ ಮಾತುಗಳಿಗೆ ಜಗ್ಗದೆ ಸಂಪೂರ್ಣವಾಗಿ ನಾವೆಲ್ಲ ಕೂಡ ಫಸ್ಟ್ ಸರ್ಕಲ್ ಸಂಘಟನೆ ಜೊತೆ ಇರ್ತೇವೆ, ಈ ಸಂಘಟನೆ ಬೆಳೆಸ್ತೇವೆ ಅನ್ನುವ ಒಂದು ದೃಢವಾದ ಒಂದು ಅಚಲವಾದ ನಿರ್ಧಾರವನ್ನು ಮಾಡಿದ್ದಾರೆ. ಆ ನಿರ್ಧಾರದಿಂದ ಈ ಮಟ್ಟದಲ್ಲಿ ಒಂದು ಫಸ್ಟ್ ಸರ್ಕಲ್ ಸಂಘಟನೆಯನ್ನು ಕಟ್ಟೋದಕ್ಕೆ ಸಾಧ್ಯ ಆಗಿದೆ. ಮುಂದಿನ 1 ವರ್ಷದಲ್ಲಿ ಸಾಂಸ್ಥಿಕ ರಚನೆ ಜೊತೆಗೆ ಇಡೀ ದಕ್ಷಿಣ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ, ಬಹುತೇಕ ಎಲ್ಲ ತಾಲೂಕುಗಳಲ್ಲಿ ಈ ಒಂದು FC ಸಂಘಟನೆ ಏನಿದೆ, FC ಶಾಖೆ ಏನಿದೆ, ಆ ಶಾಖೆಯನ್ನ ತೆರಿತಾ ಇದ್ದೇವೆ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸ್ವಾಮೀಜಿ ಅವರೇ, ಇವತ್ತಿನ ಮೊದಲನೇ ದಿವಸ ಏನಿದೆ, ಮೊದಲನೇ ದಿವಸದಲ್ಲಿ ದಿನಪೂರ್ತಿ ನಮ್ಮ ಚರ್ಚೆಗಳಾಗತ್ತೆ, ಹಲವಾರು ಸೆಕ್ಟರ್ಸ್ ಮತ್ತು ಹಲವಾರು ಡಿಸ್ಟ್ರಿಕ್ಟಿನ ಚರ್ಚೆಗಳಾಗತ್ತೆ. ಇವತ್ತು ಸಂಜೆ 6 ಗಂಟೆಗೆ ನಮ್ಮ ಮನೋರಂಜನಾ ಕ್ಷೇತ್ರ ಏನಿದೆ, ಮನೋರಂಜನಾ ಕ್ಷೇತ್ರದ ಒಂದು ಸ್ಯಾಂಡ್ಲ್ವುಡ್ ನೈಟ್ ಕೂಡ ಆಯೋಜನೆ ಮಾಡಿದ್ದು. ನಾಳೆ ದಿವಸ ನಮ್ಮ ಮಂತ್ರಿಗಳಾದ ಸುಧಾಕರ್ ಅವರು ಮತ್ತು ಮಂತ್ರಿಗಳಾದ ವೆಂಕಟೇಶ್ ಅವರು ನಾಳೆ ದಿವಸ ಬೆಳಿಗ್ಗೆ ಬರ್ತಾ ಇದ್ದಾರೆ. ನಮ್ಮ ಅಗ್ರಿಕಲ್ಚರ್ ಡಿಸ್ಕಷನ್ ಏನಿದೆ ಅದರಲ್ಲಿ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಸದಾನಂದ ಗೌಡರು ಕೂಡ ನಾಳೆ ಬರ್ತಾರೆ. ನಾಳೆ ಸಂಜೆ ಎಲ್ಲ ಒಂದು ಇದೇನಿದೆ ಸೆಕ್ಟರ್ಸ್ ಮತ್ತು ಡಿಸ್ಟ್ರಿಕ್ಟಿನ ಎಲ್ಲ ಚರ್ಚೆ ಆದ ನಂತರದಲ್ಲಿ ನಾಳೆ ಸಂಜೆ 6 ಗಂಟೆಗೆ ಸ್ವಾಮೀಜಿ ಅವರಿಂದ ಸತ್ಸಂಗ ಕಾರ್ಯಕ್ರಮ ಇದೇ ಹಾಲಲ್ಲಿ ನಡೆಯುತ್ತೆ. ಆ ಸತ್ಸಂಗ ಕಾರ್ಯಕ್ರಮ ಕೂಡ ಇಷ್ಟೇ ಸಂಖ್ಯೆಯಲ್ಲಿ ಅಥವಾ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸತ್ಸಂಗ ಕಾರ್ಯಕ್ರಮ ಕೂಡ ಬರಬೇಕು ಅನ್ನೋ ಒಂದು ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೆ. ನಮ್ಮ ನಿವೃತ್ತ ಎಲ್ಲ ಜಸ್ಟಿಸ್ ಏನಿದ್ದಾರೆ ಅವರೆಲ್ಲ ಕೂಡ ಸತ್ಸಂಗಕ್ಕೆ ಬರ್ತಾ ಇದ್ದಾರೆ. ಸ್ವಾಮೀಜಿ ಸತ್ಸಂಗದಲ್ಲಿ ಅವರೆಲ್ಲ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಅದೇ ರೀತಿ ನಾಡಿದ್ದು ಬೆಳಿಗ್ಗೆ, ಭಾನುವಾರ ಬೆಳಿಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಕೂಡ ಬೆಳಿಗ್ಗೆ ಬರ್ತಾ ಇದ್ದಾರೆ. ಬೆಳಿಗ್ಗೆ 10 ಗಂಟೆಗೆ ಬರ್ತೀನಿ ಹಾಗೆ ಅಂತೇಳಿ DK ಶಿವಕುಮಾರ್ ಅವರು ಹೇಳಿ ಹೋಗಿದ್ದಾರೆ. ಅವರು ಬರ್ತಾರೆ ಮತ್ತು ಇನ್ನಷ್ಟು ಜನ ಶಾಸಕರು, ಮಂತ್ರಿಗಳು ಕೂಡ ಬರ್ತಾ ಇದ್ದಾರೆ. ಮತ್ತು ನಾಡಿದ್ದು ಸಂಜೆ ಸಮಾರೋಪ ಸಮಾರಂಭ ಏನಿದೆ, ಆ ಸಮಾರೋಪ ಸಮಾರಂಭಕ್ಕೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ HD ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ, CT ರವಿ ಅವರು ಬರ್ತಾ ಇದ್ದಾರೆ, ಅದೇ ರೀತಿ ಅಶ್ವಥ್ ನಾರಾಯಣ ಅವರು ಬರ್ತಾ ಇದ್ದಾರೆ. ಈ ರೀತಿ ಹಲವಾರು ಇನ್ನಷ್ಟು ಗಣ್ಯರು ಕೂಡ ಈ ಒಂದು ಸಮಾರೋಪ ಸಮಾರಂಭ ಕೂಡ ಬರ್ತಾ ಇದ್ದಾರೆ. ಈ 3 ದಿನಗಳ ಏನೊಂದು ಚರ್ಚೆ ಇದೆ, ಆ 3 ದಿನಗಳ ಏನಿದೆ ಅದನ್ನು ಒಂದು ರೀತಿಯಲ್ಲಿ ಸಂಭ್ರಮವಾಗಿ ಒಂದು ಸೆಲೆಬ್ರೇಷನ್ ಅನ್ನುವ ರೀತಿಯಲ್ಲಿ ಆಚರಣೆ ಮಾಡಬೇಕು. ಅದೇ ರೀತಿಯಲ್ಲಿ ಈ ಒಂದು FCಯ ಒಂದು 3 ದಿನಗಳ ಒಂದು ಏನ್ ನೆಟ್ವರ್ಕ್ ಇದೆ, ಆ ನೆಟ್ವರ್ಕ್ ಮಾಡೋದ್ರ ಜೊತೆಗೆ ನಮ್ಮ ಪರಸ್ಪರ ನಮ್ಮ ಒಡನಾಟ ಏನಿದೆ, ಆ ಒಡನಾಟವನ್ನು ಕೂಡ ನಾವೆಲ್ಲರೂ ಕೂಡ ಒಂದು ಸಂಭ್ರಮಿಸಬೇಕು ಮತ್ತು ಎಂಜಾಯ್ ಮಾಡಬೇಕು ಅನ್ನೋ ಒಂದು ಕರೆಯೊಂದಿಗೆ ಮತ್ತು ಕಳಕಳಿಯ ಒಂದು ವಿನಮ್ರ ಕೋರಿಕೆಯೊಂದಿಗೆ ಇಲ್ಲಿ ಬಂದಿರುವಂತ ಎಲ್ರಿಗೂ ಕೂಡ ನಮಿಸಿ, ಎಲ್ರಿಗೂ ಕೂಡ ಮತ್ತೊಮ್ಮೆ ಸ್ವಾಗತಿಸಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.